ನಮಸ್ಕಾರ. ಇವತ್ತು ನಾನು ಈ ಹ್ಯಾವ್ ಫಾರ್ಮ್ಸ್ ಬಗ್ಗೆ ಅಂದರೆ ಹ್ಯಾವ್, ಆ್ಯಸು, ಹ್ಯಾಡು, ವಿಲ್ ಹ್ಯಾವ್ ಫಾರ್ಮ್ಸ್ ಬಗ್ಗೆ ಇವತ್ತೊಂದು ಕ್ಲಾಸ್ ಮಾಡ್ತಾಯಿದ್ದೀನಿ. ಅಂದರೆ ನಾವು ಇಲ್ಲಿವರೆಗೆ ಏನಪ್ಪ ಮಾಡ್ತಿದ್ದಪ್ಪ ಅಂತಂದರೆ, ಇಲ್ಲಿ ಹ್ಯಾವ್, ಆ್ಯಸು, ಹ್ಯಾಡು, ವಿಲ್ ಹ್ಯಾವನ್ನು ಒಂದು ಸಪೋರ್ಟಿಂಗ್ ವರ್ಬಾಗಿ ಬಳಸ್ತಾ ಇದ್ದೆ. ಅಂದರೆ ಪರ್ಫೆಕ್ಟ್ ಪ್ರೆಸೆಂಟೆನ್ಸು, ಪ್ರೆಸೆಂಟೆನ್ಸು, ಪಾಸ್ಟ್ ಆ್ಯಂಡ್ ಫ್ಯೂಚರ್ಸಲ್ಲಿ ಪರ್ಫೆಕ್ಟ್ ಪ್ರೆಸೆಂಟೆನ್ಸು, ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್, ಪರ್ಫೆಕ್ಟ್ ಫ್ಯೂಚರ್ಸ್ ಇಲ್ಲಿ ಎಲ್ಲ ಕಡೆ ನಾವು ಇವುಗಳನ್ನು ನಾವೇನು ಮಾಡ್ತಾ ಇದ್ದಾಗ ಅಂದರೆ ಸಪೋರ್ಟಿಂಗ್ ವರ್ಬ್ ಬಳಸ್ತಾ ಇದ್ದೋ. ನಾನು ಸಪೋರ್ಟಿಂಗ್ ವರ್ಬ್ ಬಳಸಿರೋಂಥ ಯಾವ ಮತ್ತು ಆ್ಯಸನ್ನು ಸಪೋರ್ಟಿಂಗ್ ವರ್ಬಾಗಿ ಬಳಸಿರೋಂಥ ಕೆಲವೊಂದು ವಾಕ್ಯದ ಉದಾಹರಣೆ ಬರೆದಿದ್ದೀನಿ ನೋಡಿ. ಈಗ ನೋಡಿ, ಇಲ್ಲಿ ಐ ಹ್ಯಾವ್ ಟೇಕನ್ ಬುಕ್ಸ್ ಅಂತ ಇದೆ. ಇಲ್ಲಿ ಈ ವಾಕ್ಯ ಒಂದು ಪರ್ಫೆಕ್ಟ್ ಪ್ರೆಸೆಂಟೆನ್ಸು ಆಕ್ಟಿವ್ ಆ್ಯಕ್ಷನ್ ಇದೆ. ಅಂದರೆ ಇಲ್ಲಿ ಯಾವ ನಾವು ಸಪೋರ್ಟಿಂಗ್ ವರ್ಬ್ ಬಳಸಿದ್ದೀವಿ. ಇಲ್ಲೂ ಅಷ್ಟೇ ಐ ಹ್ಯಾವ್ ಬೀನ್ ಇನ್ವೈಟೆಡ್ ಟು ಫಂಕ್ಷನ್ ಅಂತ ಇದೆ. ಇದು ಅಷ್ಟೇ ಪರ್ಫೆಕ್ಟ್ ಪ್ರೆಸೆಂಟೆನ್ಸು ಪ್ಯಾಸಿವ್ ವಾಯ್ಸಲ್ಲಿ ನಾವು ಪರ್ಫೆಕ್ಟ್ ಪ್ರೆಸೆಂಟೆನ್ಸು ಪ್ಯಾಸಿವ್ ವಾಯ್ಸಲ್ಲಿ ಸಪೋರ್ಟಿಂಗ್ ವರ್ಬ್ ಬಳಸಿದ್ವಿ. ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟೆನ್ಸಲ್ಲಿ ಹ್ಯಾವನ್ನು ಒಂದು ಸಪೋರ್ಟಿಂಗ್ ವರ್ಬ್ ಬಳಸಿದ್ವಿ, ಸಪೋರ್ಟಿಂಗ್ ವರ್ಬ್ ಆಗಿ ಬಳಸಿದ್ವಿ, ಸಪೋರ್ಟಿಂಗ್ ವರ್ಬ್ ಅಂತ ಬಳಸಿದ್ವಿ. ಇಲ್ಲೂ ಸಪೋರ್ಟಿಂಗ್ ವರ್ಬು, ಇಲ್ಲೂ ಸಪೋರ್ಟಿಂಗ್ ವರ್ಬ್ ಬಳಸಿ. ಅಂದರೆ ಪರ್ಫೆಕ್ಟ್ ಪ್ರೆಸೆಂಟೆನ್ಸು, ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟೆನ್ಸ್ ಪ್ಯಾಸಿವ್ ವಾಯ್ಸು, ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟೆನ್ಸ್ ಆಕ್ಟಿವ್ ವಾಯ್ಸಲ್ಲಿ ಸಪೋರ್ಟಿಂಗ್ ವರ್ಬ್ ಬಳಸಿದ್ವಿ. ಇದೇ ರೀತಿಯಾಗಿ ಇವನ್ನ ನಾವು ವರ್ಬಾಗಿ ಸಹ ಬಳಸ್ತೀವಿ. ಹ್ಯಾವು, ಹ್ಯಾಸು, ಹ್ಯಾಡು ಮತ್ತು ವಿಲ್ ಹ್ಯಾವನ್ನು ನಾವು ಯಾವ ರೀತಿಯಾಗಿ ಅವನ್ನ ಸಪೋರ್ಟಿಂಗ್ ವರ್ಬ್ ಬಳಸ್ತೀವೋ ವರ್ಬಾಗಿ ಸಹ ಬಳಸ್ತೀವಿ. ಇಲ್ಲಿ ಯಾವ ಯಾಸನ್ನು ಸಪೋರ್ಟಿಂಗ್ ವರ್ಬಾಗಿ ಹೆಂಗೆ ಬಳಸ್ತೀವಪ್ಪ ಅಂತಂದರೆ, ಯಾವ ಯಾಸನ್ನು ಸಪೋರ್ಟಿಂಗ್ ವರ್ಬಾಗಿ ಬಳಸಿದಾಗ ಹೆಂಗೆ ನಾವು ಕಂಡುಹಿಡ್ಕೊಳ್ಳೋದು ಮತ್ತು ಯಾವ ರೀತಿ ಬಳಸ್ತೀವಪ್ಪ ಅಂತಂದರೆ, ನೋಡಿ ಈಗ ಒಂದು ವಾಕ್ಯ ಉದಾಹರಣೆ ಕೊಡ್ತೀನಿ ನೋಡಿ. ಈಗ ಐ ಹ್ಯಾವ್ ಎ ಪೆನ್ ಅಂತ ಇದೆ. ಐ ಹ್ಯಾವ್ ಎ ಪೆನ್ ಅಂತ ಇದೆ. ಐ ಹ್ಯಾವ್ ಪೆನ್ ಅಂತಂದರೆ ಇದು ಸಬ್ಜೆಕ್ಟ್ ಆಯಿತು, ಇದು ಹ್ಯಾವ್ ಆಯಿತು, ಇದು ಆಬ್ಜೆಕ್ಟ್ ಆಯಿತು. ಈ ವಾಕ್ಯ ಬಂದು ಸಿಂಪಲ್ ಪ್ರೆಸೆಂಟ್ ಆಗಿದೆ. ಈ ವಾಕ್ಯ ಬಂದು ಸಿಂಪಲ್ ಪ್ರೆಸೆಂಟ್ ಆಗಿದೆ. ಸಿಂಪಲ್ ಪ್ರೆಸೆಂಟೆನ್ಸು ಆಕ್ಟಿವ್ ವಾಯ್ಸಲ್ಲಿ ಇದೆ. ಸಬ್ಜೆಕ್ಟು ಹ್ಯಾವು, ಆಬ್ಜೆಕ್ಟ್, ಸಬ್ಜೆಕ್ಟು ವರ್ಬ್, ಆಬ್ಜೆಕ್ಟು. ಇಲ್ಲಿ ಹ್ಯಾವೇ ಒಂದು ವರ್ಬಾಗಿ ಹೆಂಗೆ ಪ್ಲೇ ಆಗುತ್ತೆ ನೋಡಿ. ಈಗ ಈ ವಾಕ್ಯದಲ್ಲಿ ನೋಡಿ, ಈಗ ಈ ಸಬ್ಜೆಕ್ಟ್ ಇದೆ, ಇಲ್ಲಿ ಹ್ಯಾವ್ ಇದೆ. ಹ್ಯಾವು ಸಪೋರ್ಟಿಂಗ್ ವರ್ಬ್ ಮಾಡಿದ್ರೆ ಒಂದು ಮೇನ್ ವರ್ಬ್ ಬಂದಿದೆ, ಟೇಕ್ ಅನ್ನೋ ಒಂದು ಮೇನ್ ವರ್ಬ್ ಬಂದಿದೆ ನೋಡಿ. ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಬಂದಿದೆ, ಹ್ಯಾವ್ ಬಂದಿದೆ. ಹ್ಯಾವ್ ಬಂದರೆ ಪೆನ್ ಅಂತ ಒಂದು ಆಬ್ಜೆಕ್ಟ್ ಬಂದಿದೆ. ಇಲ್ಲಿ ಯಾವುದೇ ರೀತಿ ಇಲ್ಲಿ ಇನ್ನೊಂದು ವರ್ಬ್ ಬಂದಿಲ್ಲ. ಅಂದರೆ ಮೇನ್ ವರ್ಬು ಇಲ್ಲಿ ಯಾವುದೇ ರೀತಿಯ ಮೇನ್ ವರ್ಬ್ ಬಂದಿಲ್ಲ. ಸಪೋರ್ಟಿಂಗ್ ವರ್ಬ್ ಜೊತೆಗೆ ಇಲ್ಲಿ ಯಾವುದೇ ರೀತಿ ಒಂದು ಮೇನ್ ವರ್ಬ್ ಬಂದಿಲ್ಲ. ಅವಾಗ ಏನಾಗ್ತಂದರೆ, ಈ ಸಪೋರ್ಟಿಂಗ್ ವರ್ಬ್ ಜೊತೆ ಒಂದು ಮೇನ್ ವರ್ಬ್ ಬರಲ್ಲ ಅಂತಂದರೆ ಅವಾಗ ಏನು ಮಾಡ್ತಂದರೆ ಆ ಸಪೋರ್ಟಿಂಗ್ ವರ್ಬೇ ವರ್ಬಾಗಿ ವರ್ಕ್ ಮಾಡುತ್ತೆ, ವರ್ಬಾಗಿ ಆ್ಯಕ್ಟ್ ಮಾಡುತ್ತೆ, ವರ್ಬಾಗಿ ಪ್ಲೇ ಮಾಡುತ್ತೆ. ಇಲ್ಲಿ ಯಾವ ಅನ್ನೋದಿದೆಯಲ್ವಾ, ಇಲ್ಲಿ ಯಾವನೇ ಒಂದು ಕ್ರಿಯಾಪದ ಆಗುತ್ತೆ. ಇಲ್ಲಿ ಯಾವನೇ ಒಂದು ಕ್ರಿಯಾಪದ ನೋಡಿ, ಯಾವ ಅಂತ ಇದೆಯಲ್ವಾ, ಹ್ಯಾವ್ ಅನ್ನೋದು ಒಂದು ಕ್ರಿಯಾಪದ ಆಗುತ್ತೆ. ಹೆಂಗೆ ಅಂದರೆ ಯಾವ ಆ್ಯಸು ಒಂದು ಕ್ರಿಯಾಪದ ಆಗ್ತವೆ. ಅಂದರೆ ಇಲ್ಲಿ ಯಾವ ಆ್ಯಸ್ ಫಾರ್ಮ್ ಎರಡು ಬಳಸ್ತೀವಿ. ಈ ಶೀಟ್ ಬಂದಾಗ ಆ್ಯಸ್ ಬಳಸ್ತೀವಿ, ಬಂದಾಗ ಹ್ಯಾವ್ ಬಳಸ್ತೀವಿ. ಇದು ಒಂದು ಕ್ರಿಯಾಪದ ಆಗುತ್ತೆ ನೋಡಿ. ಹೆಂಗೆ ಟೇಕ್ ಅನ್ನೋದು ಒಂದು ಕ್ರಿಯಾಪದ ಅಲ್ವಾ. ಈ ಟೇಕ್ ಅನ್ನೋದು ಒಂದು V1 ಫಾರ್ಮು, ಇದು ಸಹ V1 ಫಾರ್ಮು. ಈ ಟೇಕ್ ಟುಕ್ ಆಗುತ್ತಲ್ವಾ, ಇದು V2 ಫಾರ್ಮ್ ಆಗುತ್ತೆ. ಅದೇ ರೀತಿ ಯಾವ ಆ್ಯಸ್ನ V2 ಫಾರ್ಮ್ ಏನಾಗ್ತದೆ ಹ್ಯಾಡ್ ಆಗುತ್ತೆ. ಹ್ಯಾವ್ ಆ್ಯಸ್ನ V2 ಫಾರ್ಮ್ ಬಂದರೂ ಹ್ಯಾಡ್ ಆಗುತ್ತೆ. ಇದರ V3 ಫಾರ್ಮ್ ಬಂದು ಹ್ಯಾಡೇ ಆಗುತ್ತೆ. ಇದು V3 ಫಾರ್ಮ್ ಬಂದು ಟೇಕನ್ ಆಗುತ್ತೆ. ಅಂದರೆ ಯಾವುದೇ ಒಂದು ಕ್ರಿಯಾಪದ ತಗೊಂಡ್ರೆ 4 ರೂಪ ಆಗುತ್ತಲ್ಲ, ಒಂದು V1, V2, V3, V4 ಅಂತ ಆಗುತ್ತಲ್ವ. ಅದೇ ರೀತಿಯಾಗಿ V1, V2 ಇದು V3 ಆಗುತ್ತೆ, ಇದು V3 ಆಗುತ್ತೆ. ಇದರ ಐದು ರೂಪ ಬಂದು ಹ್ಯಾವಿಂಗ್ ಅಂತ ಆಗುತ್ತೆ. ಇದು 5 ರೂಪ ಬಂದು ಟೇಕಿಂಗ್ ಅಂತ ಆಗುತ್ತೆ. ಅಂದರೆ ಇದು ಒಂದು ಹ್ಯಾವು ಹ್ಯಾಸು ಅದು ಸಪೋರ್ಟಿಂಗ್ ವರ್ಬಾಗಿ ಕೆಲಸ ಮಾಡೋ ಜೊತೆಗೆ ಸಪೋರ್ಟಿಂಗ್ ವರ್ಬಾಗಿ ಕೆಲಸ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಮೇನ್ ವರ್ಬ್ ಬರುತ್ತೆ. ಆ ಮೇನ್ ವರ್ಬ್ ಏನೋ ಬರಲ್ಲ ಅಂತಂದರೆ ಅದೇ ಮೇನ್ ವರ್ಬ್ ಅಂದರೆ ಅದೇ ವರ್ಬಾಗಿ ಕೆಲಸ ಮಾಡ್ತೀನಿ ಅರ್ಥದ. ಅದೇ ವರ್ಬಾಗಿ ಕೆಲಸ ಮಾಡುವಾಗ ಅದು ಸಿಂಪಲ್ ಪ್ರೆಸೆಂಟಬಲ್ ಬಳಕೆ ಆಗುತ್ತೆ, ಇಲ್ಲಾಂದರೆ ಕಂಟಿನ್ಯೂಸ್ ಪ್ರೆಸೆಂಟಬಲ್ ಬಳಕೆ ಆಗುತ್ತೆ, ಇಲ್ಲಿ ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ಬಳಕೆ ಆಗುತ್ತೆ. ಅದೇ ಸಿಂಪಲ್ ಪ್ರೆಸೆಂಟ್ ಬಳಕೆ ಆಗುತ್ತೆ. ಅದು ಈ ರೀತಿ ಬಂದಾಗ ಏನಾಗುತ್ತೆ ಅಂದರೆ, ಯಾವುದೇ ರೀತಿ ಮೇನ್ ವರ್ಬ್ ಇಲ್ಲ ಅಂದರೆ ಅದು ಸಿಂಪಲ್ ಪ್ರೆಸೆಂಟ್ ಆಗ್ಬಿಡುತ್ತೆ. ಈ ಸಿಂಪಲ್ ಪ್ರೆಸೆಂಟ್ ಇದೆಯಲ್ವಾ, ಈಗ ಟೇಕ್ ಅಂತ ತೆಗೆದುಕೊಂತ ಆಗುತ್ತೆ. ಅದೇ ರೀತಿ ಯಾವ ಆ್ಯಸ್ಗೂ ಒಂದು ಮೀನಿಂಗ್ ಇದೆ. ಯಾವ ಆ್ಯಸ್ಗೂ ಮೀನಿಂಗ್ ಏನಿದೆಯಪ್ಪ ಅಂತಂದರೆ, ಯಾವ ಆ್ಯಸ್ಗೆ ಏನು ಮೀನಿಂಗ್ ಇದೆ ಅಂತಂದರೆ ನೋಡಿ. ಈಗ ಯಾವ ಅಂದರೆ ಒಂದು ಅಂತಲೂ ಆಗುತ್ತೆ. ಒಂದು ಅಂದರೆ ಅದು ಬಳಿ ಇದೆ ಅಂತ ಒಂದು ಅಂತಲೂ ಆಗುತ್ತೆ. ಮತ್ತು ತಿನ್ನು ಅಂತಲೂ ಆಗುತ್ತೆ, ಕುಡಿ ಅಂತಲೂ ಆಗುತ್ತೆ. ತಿನ್ನು ಮತ್ತು ಕುಡಿ ಅಂತಲೂ ಆಗುತ್ತೆ. ಈ ಕ್ರಿಯಾಪದ ಅರ್ಥ ಏನಾಗುತ್ತೆ, ಯಾವ ಆ್ಯಸ್ನ ಕ್ರಿಯಾಪದ ಅರ್ಥ ಒಂದು ಮತ್ತು ತಿನ್ನು ಮತ್ತು ಕುಡಿ ಅಂತ ಆಗುತ್ತೆ ನೋಡಿ. ಈಗ ಐ ಹ್ಯಾವ್ ಎ ಪೆನ್ ಅಂತ ಇದೆ. ನಾನು ಪೆನ್ನನ್ನು ಹೊಂದಿರುತ್ತೇನೆ ನೋಡಿ. ಸಿಂಪಲ್ ಪ್ರೆಸೆಂಟ್ ಆಯಿತು. ನಾನು ಪೆನ್ನನ್ನು ಹೊಂದಿರುತ್ತೇನೆ. ಐ ಹ್ಯಾವ್ ಎ ಪೆನ್ ಅಂದರೆ ಐ ಸಬ್ಜೆಕ್ಟು, ಪೆನ್ ಅನ್ನೋ ಆಬ್ಜೆಕ್ಟು, ಹ್ಯಾವ್ ಅನ್ನೋದು ವರ್ಬ್. ನಾನು ಪೆನ್ನನ್ನು ಹೊಂದಿರುತ್ತೇನೆ, ಇದು ವರ್ಬ್ ಆಯ್ತು ಇಲ್ಲಿ ನೋಡಿ. ಈ ವಾಕ್ಯ ಬಂದು
ಈ ಯಾವುದೇ ವಾಕ್ಯನ ಓದಲ್ಲ ನೋಡಿ. ಹ್ಯಾವ್ ಬಿನ್ ಇನ್ವೈಟೆಡ್ ಸಬ್ಜೆಕ್ಟ್ ಇದೆ, ಹ್ಯಾವ್ ಬಿನ್ ಇದೆ ನೋಡಿ, ಯಾವುದೇ ವಾಕ್ಯನ ಓದಲ್ಲ. ಇಲ್ಲಿ ಯಾವ ಸಪೋರ್ಟಿಂಗ್ ವರ್ಬ್ ಇಲ್ಲಿ ನಮ್ಗೆ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಇದು ಸಪೋರ್ಟಿಂಗ್ ವರ್ಬ್ ವರ್ಕ್ ಮಾಡಿದೆಯಾ, ಇಲ್ಲ ವರ್ಬ್ ವರ್ಕ್ ಮಾಡಿದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ನೀವು ಯಾವುದೇ ವಾಕ್ಯಗಳನ್ನ ಓದಲ್ಲ ಅಂದರೆ ಯಾವುದೇ ಸಿಮಿಲಾರಿಟಿ, ಈ ವಾಕ್ಯಗಳು ಸಿಮಿಲಾರಿಟಿ ಇಲ್ಲ. ಅದು ಇವೆಲ್ಲ ಏನಾಗಿದೆ ಅಂತಂದರೆ ಇವೆಲ್ಲ ಇವು ಸಪೋರ್ಟಿಂಗ್ ವರ್ಬ್ ಬಳಸ್ತೀವಿ, ಇಲ್ಲಿ ಇದನ್ನೇ ವರ್ಬ್ ಬಳಸಿದ್ವಿ. ಈಗ ನಾನು ಪೆನ್ನನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. ಈಗ ಇದು ಹೊಲಸಾಗ್ತೀನಿ. ಈಗ ನೋಡಿ, ಈಗ ಬೇರೆ ವಾಕ್ಯಗಳು ಉದಾಹರಣೆ ಕೊಡ್ತೀನಿ. ಬೇರೆ ವಾಕ್ಯ ಇನ್ನು ಯಾವ ರೀತಿ ಬಳಸ್ತೀವಿ ಅಂತಂದರೆ ನೋಡಿ, ಈಗ ಅಯಾವ ಪೆನ್ ಅಂತ ಆಯಿತು. ಅದೇ ರೀತಿ ಈಗ ನೋಡಿ, ಈಗ ಇನ್ನೊಂದು ರೀತಿ ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಅಂದರೆ ಅರ್ಥ ಏನಾಗುತ್ತೆ ಅಂದರೆ ನಾನು ನನ್ನ ಉಪಹಾರವನ್ನು ಸೇವಿಸುತ್ತೇನೆ ಅಂತ ಆಗುತ್ತೆ. ಅಂದರೆ ಹ್ಯಾವನ ಮೀನಿಂಗ್ ಏನಪ್ಪ ಅಂದರೆ ಸೇವಿಸು, ತಿನ್ನು ಇಲ್ಲ ತಿನ್ನುತ್ತೇನೆ ಅಂತ ಬರೀಬೋದು. ತಿನ್ನುತ್ತೇನೆ, ಸೇವಿಸುತ್ತೇನೆ ಎರಡು ಆಗುತ್ತೆ. ತಿನ್ನುತ್ತೇನೆ, ಸೇವಿಸುತ್ತೇನೆ ಅಂದರೆ ಈ ವಾಕ್ಯ ಬಂದು ಸಿಂಪಲ್ ಪ್ರೆಸೆಂಟ್ ಅಲ್ಲ, ಈ ವಾಕ್ಯ ಬಂದು ಸಿಂಪಲ್ ಪ್ರೆಸೆಂಟೇ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ನಿಯಮ ಏನು? ಸಿಂಪಲ್ ಪ್ರೆಸೆಂಟ್ ನಿಯಮ ಏನಾಗುತ್ತೆ? ಸಬ್ಜೆಕ್ಟು V1 ಆಬ್ಜೆಕ್ಟು, ಸಬ್ಜೆಕ್ಟು V1 ಆಬ್ಜೆಕ್ಟ್ ನೋಡಿ, ಸಬ್ಜೆಕ್ಟು V1 ಆಬ್ಜೆಕ್ಟು ಅಂದರೆ ಈ ವಾಕ್ಯ ಬಂದು ಸಿಂಪಲ್ ಪ್ರೆಸೆಂಟ್ ಆಗುತ್ತೆ. ಅಂದರೆ ಇಲ್ಲಿ ಹ್ಯಾವ್ ಅನ್ನೋದೇ ಒಂದು ವರ್ಬ್ ಆಗಿ ಆಕ್ಟ್ ಮಾಡ್ತಾ ಇದೆ, ಯಾವ ಅನ್ನೋದೇ ಒಂದು ವರ್ಬ್ ಆಗಿ ಆಕ್ಟ್ ಮಾಡ್ತಾ ಇದೆ. ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಅಂತ ಆಯಿತು. ಈಗ ನೋಡಿ, ಯಾವ ತಿಂದು ಕುಡಿ ನೋಡಿ. ಇನ್ನೊಂದು ವಾಕ್ಯ ಉದಾಹರಣೆ ಕೊಡ್ಬೋದು. ಐ ಹ್ಯಾವ್ ಮೈ ಟೀ ಅಂತ ಹೇಳ್ಬೋದು. ಐ ಹ್ಯಾವ್ ಮೈ ಟೀ ಅಂದರೆ ನಾನು ಟೀಯನ್ನು ಕುಡಿಯುತ್ತೇನೆ. ನನ್ನ ಟೀಯನ್ನು ಕುಡಿಯುತ್ತೇನೆ. ಐ ಹ್ಯಾವ್ ಮೈ ಟೀ ಅಂದರೆ ನಾನು ಟೀ ಕುಡಿತೀನಿ ಅಂದರೆ ಇಲ್ಲಿ ಏನಾಗುತ್ತೆ? ಕುಡಿಯಿಂದ ಮೀನಿಂಗ್ ಕೊಡುತ್ತೆ. ಐ ಹ್ಯಾವ್ ಮೈ ಟೀ ಅಂದರೆ ಟೀಯನ್ನು ಕುಡಿಯಿಂದ ಮೀನಿಂಗ್ ಕೊಡುತ್ತೆ. ಐ ಹ್ಯಾವ್ ಮೈ ಟೀ ಅಂದರೆ ಯಾವ ಬಳಸ್ತೀವಿ? ನಿಮ್ಗೆ ಕೆಲವು ಟೈಮ್ ಕನ್ಫ್ಯೂಸ್ ಇರುತ್ತೆ. ಇಲ್ಲಿ ಯಾವ ವಾಕ್ಯ ಬಳಸ್ತೇವೆ, ಯಾವನ್ನ ಒಂದು ಸಪೋರ್ಟಿಂಗ್ ಇದು ಅಲ್ಲಿ ನೋಡಿದ್ರೆ ಅಂದರೆ ಪರ್ಫೆಕ್ಟ್ ಪ್ರೆಸೆನ್ಸಲ್ಲಿ ಸಪೋರ್ಟಿಂಗ್ ವರ್ಬ್ ಬಳಸ್ತೀವಿ, ಇಲ್ಲಿ ಹೆಂಗೆ ಮೀನಿಂಗ್ ಕೊಡುತ್ತೆ ಅನ್ನೋ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅವಾಗ ಏನಾಗುತ್ತೆ? ಇದು ಸಪೋರ್ಟಿಂಗ್ ವರ್ಬ್ ಈ ರೀತಿಯಾಗಿ ಬಂದಾಗ ಏನಾಗುತ್ತೆ ಇದೇ ವರ್ಬ್ ಆಗಿ ಆಕ್ಟ್ ಮಾಡುತ್ತೆ. ಮತ್ತು ಇದನ್ನು ನಾವು ಸಿಂಪಲ್ ಪ್ರೆಸೆಂಟರ್ ಅನ್ಕೊಬೇಕು. ಯಾಕೆಂದರೆ ಈ ಸಬ್ಜೆಕ್ಟ್ ಇದೆ V1 ಇದೆ, ಆಬ್ಜೆಕ್ಟ್ ಇದೆ. ಸಬ್ಜೆಕ್ಟು V1 ಆಬ್ಜೆಕ್ಟು ಅಂದರೆ ಇಲ್ಲಿ ಇದ್ರ ಮೀನಿಂಗ್ ಏನಪ್ಪ ಅಂದರೆ ಹ್ಯಾವ್ ಅಂದರೆ ಕುಡಿಯಿಂದ ಮೀನಿಂಗ್ ಆಗುತ್ತೆ, ಇಲ್ಲಾಂದರೆ ಒಂದೂನ ಮೀನಿಂಗ್ ಆಗುತ್ತೆ. ಇನ್ನೊಂದು ಕೆಲವೊಂದು ಉದಾಹರಣೆ ಕೊಡೋದಾದರೆ ನೋಡಿ, ಈಗ ಹ್ಯಾವ್ ಮೀನಿಂಗು ಒಂದು ಅಂತ ತಗೊಂಡಾಗ ಒಂದು ಅಂತ ತಗೊಂಡಾಗ ಒಂದಿರುತ್ತೇನೆ ಅಂತ ತಗೊಂಡಾಗ, ನಾನು ಹ್ಯಾವ್ ಪೆನ್ ಅಂತ ಇರುತ್ತೆ ತಗೊಂಡಾಗ, ಐ ಹ್ಯಾವ್ ಎ ಪೆನ್ ಅಂತ ತಗೊಂಡಾಗ ಇದನ್ನು ಹ್ಯಾವ್ ಒಂದು ಅಂತ ಮೀನಿಂಗ್ ಕೊಡುವಾಗ ಅದು ನಾವು ಆ ವಾಕ್ಯ ಒಂದು ಅಂತ ಮೀನಿಂಗ್ ಕೊಡುವಾಗ ಅದನ್ನು ಸಿಂಪಲ್ ಪ್ರೆಸೆಂಟಾಗಿ ಮಾತ್ರ ಬಳಸ್ಬೋದು. ಅಕಸ್ಮಾತ್ ಅಂದರೆ ತಿನ್ನು ಮೀನಿಂಗ್ ಕೊಡ್ತಾ ಇರೋದನ್ನ ಅದನ್ನು ಸಿಂಪಲ್ ಪ್ರೆಸೆಂಟಲ್ಲೂ ಬಳಸ್ಬೋದು, ಮತ್ತು ಕಂಟಿನ್ಯೂಸ್ ಪ್ರೆಸೆಂಟಲ್ಲೂ ಬಳಸ್ಬೋದು. ಐ ಆಮ್ ಹ್ಯಾವಿಂಗ್ ಮೈ ಟೀ ಅಂತ ಹೇಳ್ಬೋದು. ಐ ಆಮ್ ಹ್ಯಾವಿಂಗ್ ಮೈ ಟೀ ಅಂತ ಹೇಳೋದು ಇದು ಕಂಟಿನ್ಯೂಸ್ ಪ್ರೆಸೆಂಟ್ ಆಗುತ್ತೆ. ಅದೇ ರೀತಿ ಈ ಐ ಆಮ್ ಮೈ ಟೀ ಅಂತಂದರೆ ನಾನು ಟೀಯನ್ನು ಕುಡಿಯುತ್ತಿದ್ದೇನೆ ಅಂತ. ನಾನು ಟೀಯನ್ನು ಕುಡಿಯುತ್ತಿದ್ದೇನೆ ಅಂತ ಆಗುತ್ತೆ. ಮತ್ತು ಇದನ್ನು ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ಉಳಿಸ್ಬೋದು. ಯಾರನ್ನ ಕೇಳ್ತಾರೆ, ನಿಮ್ಮ ಊಟ ಆಯಿತಾ ಅಂತ ಕೇಳ್ತಾರೆ. ನಾವು ಹೇಳ್ತಾರೆ ಜಸ್ಟ್ ಸಿಂಪಲ್ ಆಗಿ ಹೇಳ್ಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್ ಹೇಳಿದರೆ ಜಸ್ಟ್ ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್, ಐ ಹ್ಯಾಡ್ ಮೈ ಡಿನ್ನರ್ ಅಂತ ಹೇಳ್ಬೋದು ಅಷ್ಟೇ. ಜಸ್ಟ್ ಐ ಹ್ಯಾಡ್ ಅಂತ ಹೇಳ್ಬೋದು. ಅದೇ ನೀವು ಅದನ್ನ ಪರ್ಫೆಕ್ಟ್ ಅಂತ ಊಟ ಮಾಡಿದ್ದೇನೆ ಪರ್ಫೆಕ್ಟ್ ಹೇಳಿ ಏನಾಗುತ್ತೆ ಅಂತಂದರೆ ಪರ್ಫೆಕ್ಟ್ ಟೆನ್ಸ್ ಹೇಳಿ ಏನಾಗ್ತಂದರೆ ನೀವೊಂದು ಊಟ ಮಾಡಿದ್ದೆ ಅಂತ ಹೇಳಿದ್ರೆ ಹ್ಯಾಡ್ ಮೈ ಟೀ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಇದನ್ನು ಪರ್ಫೆಕ್ಟ್ ಆದರೆ ಐ ಹ್ಯಾವ್ ಮೈ ಹ್ಯಾಡ್ ಅಂತ ಹೇಳ್ಬೋದು. ಐ ಹ್ಯಾವ್ ನೋಡಿ, ಇದು ನೋಡಿ, ಈಗ ಐ ಹ್ಯಾವ್ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಅಂದರೆ ಅಲ್ಲ, ಅಥವಾ ಟೀ ಅಂತ ಹೇಳ್ಬೋದು. ಐ ಹ್ಯಾವ್ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಆರ್ ಟೀ ಅಂತ ಹೇಳ್ಬೋದು. ಇದು ಈ ವಾಕ್ಯ ಬಂದು ಪರ್ಫೆಕ್ಟ್ ಪ್ರೆಸೆಂಟ್ ಬರುತ್ತೆ. ಇದು ಸಬ್ಜೆಕ್ಟ್ ಆಗುತ್ತೆ. ಯಾವ ಸಪೋರ್ಟಿಂಗ್ ವರ್ಬು ಹ್ಯಾಡ್ ಅನ್ನೋದೇ. ಇಲ್ಲಿ ಹ್ಯಾಡ್ ಅನ್ನೋದು ಮೇನ್ ವರ್ಬ್ ಹೆಂಗೆ ಅಂತಂದರೆ ನೋಡಿ, ಈಗ ಐ ಹ್ಯಾವ್ ಟೇಕನ್ ಬುಕ್ ಅಂತ ಇದೆಯಲ್ವಾ, ಐ ಹ್ಯಾವ್ ಟೇಕನ್ ಬುಕ್ಕಲ್ಲಿ ಇದು ಸಬ್ಜೆಕ್ಟು, ಇದು ಸಪೋರ್ಟಿಂಗ್ ವರ್ಬು. ಟೇಕನ್ ಅನ್ನೋದು ಹೆಂಗೆ V3 ಆಗುತ್ತೋ ಇಲ್ಲಿ ಇದ್ರಾಗೆ ಇದು ಸಬ್ಜೆಕ್ಟ್ ಆಗುತ್ತೆ, ಇದು ವರ್ಬ್ ಆಗುತ್ತೆ. ಹ್ಯಾಡ್ ಅನ್ನೋದು V3 ಫಾರ್ಮ್ ಆಗುತ್ತೆ. V3 ಫಾರ್ಮ್ ಹೆಂಗಾಗುತ್ತೆ ಅಂತಂದರೆ ಹೆಂಗಾಗುತ್ತೆ ಅಂದರೆ ನೋಡಿ, ಈಗ
ಯಾವ ಯಾಸನ್ನು ಬೇಸ್ ಫಾರ್ಮ್ ತೊಗೊಳ್ಳಿ. ಯಾವ ಯಾಸು ಇದು ವರ್ಬ ಕನ್ಸಿಡರ್ ಮಾಡ್ಕೊಂತೀವಲ್ವಾ, ಯಾವ ಯಾಸನ್ನು ಒಂದು ವರ್ಬ ಕನ್ಸಿಡರ್ ಮಾಡ್ಕೊತೀವಿ. ಇದು V2 ರೂಪ ಏನಾಗ್ತದೆ ಹ್ಯಾಡ್ ಆಗುತ್ತೆ. V3 ರೂಪ ಬಂದು ಹ್ಯಾಡ್ ಆಗುತ್ತೆ. V3 ರೂಪ ಬಂದು ಹ್ಯಾಡ್ ಆಗುತ್ತೆ. V3 ರೂಪ ಬಂದು ಹ್ಯಾಡ್ ಆಗುತ್ತೆ. ಹ್ಯಾವ್ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಅಂದರೆ ಇಲ್ಲಿ ಇದು ಪರ್ಫೆಕ್ಟ್ ಟೆನ್ಸ್ ಬಂದಾಗ ಸಬ್ಜೆಕ್ಟ್ ಆಯಿತು, ಇದು ಸಪೋರ್ಟಿಂಗ್ ವರ್ಬ್ ಆಯಿತು, ಇದು ಹ್ಯಾಡ್ ಅನ್ನೋದು V3 ಫಾರ್ಮ್ ಆಯಿತು. ಅಂದರೆ ಇದು V3 ಫಾರ್ಮ್ ವರ್ಕ್ ಮಾಡ್ತಿದೆ. ಅಂದರೆ ಇದು ಯಾವ ಯಾಸ್ನ V3 ಫಾರ್ಮ್ ಹ್ಯಾಡ್ ಆಗುತ್ತೆ. ಅವಾಗ ಇದೇನಾಗುತ್ತೆ, ಇದು ಸಪೋರ್ಟಿಂಗ್ ವರ್ಬ್ ಆಗಲ್ಲ, ಇದು ಸಪೋರ್ಟಿಂಗ್ ವರ್ಬ್ ಆಗಲ್ಲ, ಇದು ವರ್ಬ ಹ್ಯಾಡ್ ಅನ್ನೋದು ವರ್ಬ ಆಯಿತು. ಐ ಹ್ಯಾವ್ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಅಂದರೆ ನಾನು ಆಹಾರವನ್ನು ನಾನು ತಿಂದಿದ್ದೇನೆ ಅಂತ ಆಗುತ್ತೆ. ಅಂದರೆ ಹ್ಯಾವನ್ನು ತಿನ್ನು ಅರ್ಥ ಬಳಸಿದಾಗ ನಾವು ಕಂಟಿನ್ಯೂಸ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಬಳಸ್ಬೋದು, ಕಂಟಿನ್ಯೂಸ್ ಪ್ರೆಸೆಂಟ್ ಬಳಸ್ಬೋದು, ಪರ್ಫೆಕ್ಟ್ ಪ್ರೆಸೆಂಟ್ ಬಳಸ್ಬೋದು. ಅದು ಒಂದನ್ನ ಮೀನಿಂಗ್ ಕೊಡ್ಬೇಕು, ಒಂದನ್ನ ಕ್ರಿಯಾಪದ ಬಳಸ್ಬೇಕಾಗ ನಾವು ಅದನ್ನ ಸಿಂಪಲ್ ಪ್ರೆಸೆಂಟ್ ಮಾತ್ರ ಮಾಡೋಕ್ಕಾಗುತ್ತೆ. ಐ ಹ್ಯಾವ್ ಫ್ರೆಂಡ್ ಇನ್ ಬೆಂಗಳೂರು, ಈ ಹ್ಯಾಸ್ ರಿಲೇಟಿವ್ಸ್ ಇನ್ ಬೆಂಗಳೂರು, ಈ ಹ್ಯಾಸ್ ಫ್ರೆಂಡ್ ಇನ್ ತುಮಕೂರು ಅಂತ ಈ ರೀತಿಯಾಗಿ ನಾವು ಬಳಸ್ಬೋದು ಅಷ್ಟೇ. ಯಾವಂತ ಮೀನಿಂಗ್ ಕೊಡುವಾಗ ಬರೀ ಸಿಂಪಲ್ ಪ್ರೆಸೆಂಟು, ಸಿಂಪಲ್ ಫಾಸ್ಟು, ಸಿಂಪಲ್ ಫ್ಯೂಚರ್ಸ್ ಇಷ್ಟೇ ಬಳಸೋಕ್ಕಾಗುತ್ತೆ. ಈಗ ನಾವು ಜಸ್ಟ್ ಈಗ ಯಾವ ಫಾರ್ಮನ್ನು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಫಾಸ್ಟ್, ಸಿಂಪಲ್ ಫ್ಯೂಚರ್ ಬಳಸಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಮತ್ತು ಇದನ್ನು ನೀವು ಟ್ರೈ ಮಾಡಿ. ಐ ಆಮ್ ಹ್ಯಾವಿಂಗ್ ಟೀ ಅಂತ ಇದೆಯಲ್ಲ, ಐ ಆಮ್ ಹ್ಯಾವಿಂಗ್ ಟೀ ಈ ಥರ ಐ ಆಮ್ ಹ್ಯಾವಿಂಗ್ ಇದು ಒಂದೇ ಬರೋದು, ಬೇರೆ ಯಾವ ಆಗಲ್ಲ. ತಿನ್ನೋದಕ್ಕೆ ಮೀನಿಂಗ್ ಇದೊಂದು ವಾಕ್ಯ ಆಗೋದು. ಈಗ ಯಾವ ಆ್ಯಸ್ ಫಾರ್ಮನ್ನು ಬಳಸ್ಕೊಂಡು ಬೇರೆ ಬೇರೆ ವಾಕ್ಯಗಳು ಉದಾಹರಣೆ ಕೊಟ್ಟು ನೀವು ಮಾಡ್ತಾ ಹೋಗ್ತೀನಿ ನೋಡಿ. ಈಗ ಐ ಹ್ಯಾವ್ ಫ್ರೆಂಡ್ಸ್ ಇನ್ ತುಮಕೂರು, ಅಲ್ಲ ತುಮಕೂರು ಬೇಡ, ಬೆಂಗಳೂರು ಅಂತೇಳಿ. ನಾನು ಬೆಂಗಳೂರಿನಲ್ಲಿ ಫ್ರೆಂಡ್ಸ್ ಅನ್ನೋ ಸ್ನೇಹಿತರನ್ನು ಹೊಂದಿರುತ್ತೇನೆ. ನನಗೆ ಫ್ರೆಂಡ್ಸ್ ಇದ್ದಾರೆ ಅಂದರೆ ಹೊಂದಿರುತ್ತೇನೆ ಅಂದರೆ ನಾವು ಕಲಕ್ಯುಲರ್ ಲ್ಯಾಂಗ್ವೇಜ್ ಮಾಡ್ತೀವಿ, ಮತ್ತು ಇನ್ನೊಂದು ಆಡು ಭಾಷೆ ಅಂತ ಹೇಳ್ತೀವಿ. ಆಡು ಭಾಷೆ ಮತ್ತು ಒಂದು ವ್ಯಾಕರಣ ಭಾಷೆ ಅಂತ ಹೇಳ್ತೀವಲ್ವ. ಅದೇ ರೀತಿಯಾಗಿ ಒಂದು ಇಲ್ಲಿ ಹ್ಯಾವ್ ಫ್ರೆಂಡ್ಸ್ ಇನ್ ಅಂದರೆ ಇದು ಒಂದು ಆಡು ಭಾಷೆ. ನಾವು ನನಗೆ ಫ್ರೆಂಡ್ಸ್ ಇದ್ದಾರೆ, ಜಸ್ಟ್ ಬೆಂಗಳೂರು ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಗ್ರಾಮೆಟಿಕಲ್ ಆಗಿ ಹೇಳ್ಬೇಕು ಅಂದರೆ ನಾನು ಬೆಂಗಳೂರಿನಲ್ಲಿ ಫ್ರೆಂಡ್ಸನ್ನು ಹೊಂದಿರುತ್ತೇನೆ ಅಂತ ಆಗುತ್ತೆ. ಅಂದರೆ ಒಂದು ಗ್ರಾಮೆಟಿಕ್ ವ್ಯಾಕರಣಬದ್ಧವಾಗಿ ಹೇಳ್ಬೇಕಂದ್ರೆ ನಾನು ಬೆಂಗಳೂರಿನಲ್ಲಿ ಫ್ರೆಂಡ್ಸನ್ನು ಹೊಂದಿರುತ್ತೇನೆ ಅಂತ ಆಗುತ್ತೆ. ನೋಡಿ ಇಲ್ಲಿ ಸಬ್ಜೆಕ್ಟ್, ಇದು ಸಬ್ಜೆಕ್ಟ್ ಆಯಿತು, ಇದು ಹ್ಯಾವ್ ಅನ್ನೋದೇ ವರ್ಬು, ಆಬ್ಜೆಕ್ಟು, ಇನ್ ಅನ್ನೋದು ಪ್ರಿಪೋಷನ್ ಆಗುತ್ತೆ. ಇದನ್ನೇ ನಾವು ನಿಮಗೆ ಇಂಟ್ರಾಗೇಷನ್ಸ್ ಈ ವಾಕ್ಯದ ಇದು ಅಸರ್ಟೇಷನ್ಸ್ ಆಗುತ್ತೆ. ಇದು ಇಂಟ್ರಾಗೇಟಿವ್ ಮಾಡ್ಬೋದು. ಇಂಟ್ರಾಗೇಟಿವ್ ಹೆಂಗೆ ಮಾಡ್ಕೊಂತೀರ ಅಂದರೆ ಬೇಕಾದ್ರೆ ಮಾಡ್ಕೊಬೋದು. ನಾನು ಜಸ್ಟ್ ತೋರಿಸ್ತೀನಿ. ಡು ಐ ಹ್ಯಾವ್ ಫ್ರೆಂಡ್ಸ್ ಇನ್ ಬೆಂಗಳೂರು, ಡು ಹ್ಯಾವ್ ಫ್ರೆಂಡ್ಸ್ ಇನ್ ಬೆಂಗಳೂರು, ಇದು ಕ್ವಶನ್ ಆಯಿತು. ಇದು ಸಬ್ಜೆಕ್ಟು, ಇದು ಹ್ಯಾವ್ ಅನ್ನೋ ವರ್ಬು, ಇದು ಆಬ್ಜೆಕ್ಟ್ ಆಗುತ್ತೆ, ಇದು ಪ್ರಿಪೋಷನ್ ಆಗುತ್ತೆ. ಇದೇ ವಾಕ್ಯ ನೆಗೆಟಿವ್. ನಿಮಗೆ ಮೇಜರ್ ನಿಮಗೆ ಟ್ರಾನ್ಸ್ಲೇಷನ್ಗೆ ಅನುಕೂಲ ಆಗೋದು ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಎರಡೇ ಯೂಸ್ ಆಗೋದು. ಇವೆಲ್ಲ ಏನು ಬರೋಲ್ಲ ನಿಮಗೆ. ಜಸ್ಟು ನಿಮಗೆ ಒಂದು ಕ್ಲಾರಿಟಿ ಕೊಡೋಕ್ಕೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ನೋಡಿ ಈಗ ಐ ಡು ನಾಟ್ ಹ್ಯಾವ್, ಇಲ್ಲಿ ಸಪೋರ್ಟಿಂಗ್ ವರ್ಬ್ ಸೇರಿಸ್ಬೇಕು. ಇಲ್ಲಿ ಸಪೋರ್ಟಿಂಗ್ ವರ್ಬನ್ನು ಸೇರಿಸ್ಬೇಕು. ಅಂದರೆ ಹೆಂಗೆ ನಾವು ಮಾಮೂಲಿ ಸೆಂಟೆನ್ಸ್ಗಳಿಗೆ ಮಾಡ್ತೀವಲ್ಲ, ಮಾಮೂಲಿ ಸಾಮಾನ್ಯ ಸಿಂಪಲ್ ಪ್ರೆಸೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸ್ ಮಾಡ್ತೀವಿ. ಅದೇ ರೀತಿಯಾಗಿ ಐ ಡು ನಾಟ್ ಹ್ಯಾವ್ ಫ್ರೆಂಡ್ಸ್, ಐ ಡು ನಾಟ್ ಹ್ಯಾವ್ ಫ್ರೆಂಡ್ಸ್ ಇನ್ ಬ್ಯಾಂಗ್ಳೂರ್. ಐ ಡು ನಾಟ್ ಹ್ಯಾವ್ ಫ್ರೆಂಡ್ಸ್, ನಾನು ಬೆಂಗಳೂರಲ್ಲಿ ಸ್ನೇಹಿತರನ್ನು ಹೊಂದಿಲ್ಲ. ಈಗ ಮಾಮೂಲಿ ಸೆಂಟೆನ್ಸ್ ಐ ಡು ನಾಟ್ ಗೋ ಟು ಬ್ಯಾಂಗ್ಳೂರ್ ಅಂತ ಹೇಳ್ತೀವಿ. ಐ ಡು ನಾಟ್ ಗೋ ಟು ಬ್ಯಾಂಗ್ಳೂರ್ ಅಂತ ಹೇಳ್ತೀವಿ. ಐ ಡು ನಾಟ್ ಗೋ ಟು ಬ್ಯಾಂಗ್ಳೂರ್ ಅಂತ ಹೇಳ್ತೀವಲ್ವಾ. ಅದೇ ರೀತಿಯಾಗಿ ಇಲ್ಲಿ ಸಬ್ಜೆಕ್ಟು, ಸಪೋರ್ಟಿಂಗ್ ವರ್ಬು, ಗೋ ಇಲ್ಲಿ V1 ಫಾರ್ಮು ಈ ರೀತಿ ಬಳಸೋಕ್ಕಾಗುತ್ತೆ. ಐ ಹ್ಯಾವ್ ಫ್ರೆಂಡ್ಸ್ ಇನ್ ಬೆಂಗಳೂರು ಅಂತ ಆಗುತ್ತೆ. ಇಲ್ಲಿ ಐ ಡು ನಾಟ್ ಹ್ಯಾವ್ ಫ್ರೆಂಡ್ಸ್ ಇನ್ ಬೆಂಗಳೂರು ಅಂತ ಆಗುತ್ತೆ. ನೆಕ್ಸ್ಟು ಇದೇ ಇನ್ನೊಂದಕ್ಕೆ ಯಾವ ಬಳಸೋದು ಕಳಿಸ್ತಾವ. ಯಾವ ಆ್ಯಸು ಎರಡು ಒಂದೇ, ಯಾವ ಆ್ಯಸು ಎರಡು V1 ಫಾರ್ಮೇ. ಬಟ್ ಅಂದರೆ ಐ ವಿ ಯು ದೇ ಬಂದಾಗ ವಿ ಹ್ಯಾವ್ ಫ್ರೆಂಡ್ಸ್ ಇನ್ ಬೆಂಗಳೂರು ಅಂತ ಹೇಳ್ತೀವಿ. ಯು ಹ್ಯಾವ್ ಫ್ರೆಂಡ್ಸ್ ಇನ್ ಬೆಂಗಳೂರು, ಯು ಹ್ಯಾವ್ ಫ್ರೆಂಡ್ಸ್ ಇನ್ ಬೆಂಗಳೂರು ಅಂತ ಹೇಳ್ತೀವಿ. ಡು ಯು ಹ್ಯಾವ್ ಫ್ರೆಂಡ್ಸ್ ಇನ್ ಬೆಂಗಳೂರು ಅಂತ ಹೇಳ್ತೀವಿ. ಈ ಶೀಟ್ ಬಂದಾಗ ಹ್ಯಾಸ್ ಬಳಸ್ಬೇಕಾಗುತ್ತೆ ಅಷ್ಟೇ. ಈ ಶೀಟ್ ಬಂದಾಗ ನೋಡೀಗ, ಈ ಶೀಟ್ ಬಂದಾಗ ಹ್ಯಾಸ್ ಬಳಸ್ಬೇಕಾಗುತ್ತೆ. ಈ ಹ್ಯಾಸ್ ಫ್ರೆಂಡ್ಸ್ ಇನ್ ಬ್ಯಾಂಗ್ಳೂರು, ನೋಡಿ. ಈಗ ಇದೇ ವಾಕ್ಯ ನೆಗೆಟಿವ್ ಮಾಡಿದ್ರೆ ಏನಾಗುತ್ತಂದರೆ ಈ ಡಸ್ ನಾಟ್ ಹ್ಯಾವ್ ಫ್ರೆಂಡ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಆಗುತ್ತೆ. ಈ ಡಸ್ ನಾಟ್ ಹ್ಯಾವ್ ಫ್ರೆಂಡ್ಸ್ ಇನ್ ಬ್ಯಾಂಗ್ಳೂರ್ ಅಂತಂದರೆ ನೋಡಿ, ಇದು ಸಬ್ಜೆಕ್ಟು, ಇದೇ ವರ್ಬು, ಇದು ಅಪ್ಡೇಟ್ ಆಯಿತು. ನೋಡಿ ಇಲ್ಲಿ ಅಸರ್ಟಿವ್ ಸೆಂಟೆನ್ಸಲ್ಲಿ ಆ್ಯಸ್ ಬಳಸಿದ್ದೀವಿ. ಅದೇ ಅದನ್ನು ನೆಗೆಟಿವ್ ಸೆಂಟೆನ್ಸ್ ಮಾಡಿದಾಗ ಸಬ್ಜೆಕ್ಟ್ ಬಂತು, ಸಪೋರ್ಟಿಂಗ್ ಡಸ್ ನಾಟ್ ಸಪೋರ್ಟಿಂಗ್ ವರ್ಬ್ ಬಂತು, ಹ್ಯಾವ್ ಅನ್ನೋದು V1 ಬಂತು. ಅವನು
ಬೆಂಗಳೂರಿನಲ್ಲಿ ಫ್ರೆಂಡ್ಸನ್ನು ಹೊಂದಿಲ್ಲ. ಹ್ಯಾವ್ ಇಲ್ಲಿ ನೋಡಿ ಹ್ಯಾಸ್ ಅನ್ನು ಈ ಡಸಂಟ್ ಹ್ಯಾಸ್ ಅಂತ ಬಳಸೋಕ್ಕಾಗಲ್ಲ ಇಲ್ಲಿ. ಈ ಡಸ್ ನಾಟ್ ಹ್ಯಾವ್ ಅಂತ ಬಳಸ್ಬೇಕಿಲ್ಲ. ಈ ಡಸ್ ನಾಟ್ ಹ್ಯಾಸ್ ಅಂತ ಬಳಸೋಕ್ಕಾಗಲ್ಲ. ಈ ಡಸ್ ನಾಟ್ ಹ್ಯಾವ್ ಅಂತಲೇ ಬಳಸ್ಬೇಕಂದ್ರೆ ಹ್ಯಾವ್. ಮತ್ತು ಇಲ್ಲಿ ಈ ಬಂದಿದ್ದು ಸಹ ಇಲ್ಲಿ ಹ್ಯಾವನ್ನೇ ಬಳಸ್ಬೇಕಿಲ್ಲಿ. ನಾವು ಐ ವಿ ಯು ದೇವ ಆದಾಗ ಎಲ್ಲಕ್ಕೂ ಹ್ಯಾವ್ ಬಳಸ್ತೀವಿ. ಬಟ್ ಇಲ್ಲಿ ಹೀಗೆ ಅಸರ್ಟಿವ್ ಅಂದರೆ ಆ್ಯಸ್ ಬಳಸ್ತೀವಿ. ಬಟ್ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಮಾಡೋಕಂದ್ರೆ ಹ್ಯಾವನ್ನೇ ಬಳಸಬೇಕು. ಈ ರೀತಿ ಮಾಡೋಕ್ಕಾಗುತ್ತೆ. ಈ ಶೀಗೂ ಅಷ್ಟೇ. ಶಿ ಹ್ಯಾಸ್ ಫ್ರೆಂಡ್ಸ್ ಇನ್ ಬೆಂಗಳೂರು. ಶಿ ಡಸ್ ನಾಟ್ ಹ್ಯಾವ್ ಫ್ರೆಂಡ್ಸ್ ಇನ್ ಬೆಂಗಳೂರು. ಇಟ್ ಹ್ಯಾಸ್ ಹೌಸ್ ಇನ್ ಬೆಂಗಳೂರು. ಅದು ಇಟ್ಕೋ ಅಷ್ಟೇ. ಇಟ್ ಹ್ಯಾಸ್ ಹೌಸ್ ಇನ್ ಬೆಂಗಳೂರು ಅಂದರೆ ಅದು ಬೆಂಗಳೂರಲ್ಲಿ ಮನೆಯನ್ನು ಹೊಂದಿರುತ್ತದೆ. ಇಟ್ ಡಸ್ ನಾಟ್ ಹೌಸ್ ಇನ್ ಬೆಂಗಳೂರು. ಅದು ಬೆಂಗಳೂರಲ್ಲಿ ಮನೆಯನ್ನು ಹೊಂದಿಲ್ಲ. ಈ ರೀತಿಯಾಗಿ ಹೇಳ್ಬೋದು. ಅಂದರೆ ಈ ಶೀಟ್ ಬಂದಾಗ ಆ್ಯಸ್ ಬಳಸ್ಬೇಕಾಗುತ್ತೆ. ನೆಕ್ಸ್ಟ್ ಈಗ ಯಾವ ಆ್ಯಸ್ ಬೇಸ್ ಫಾರ್ಮ್ ಬಳಸ್ತೋ, ಯಾವ ಆ್ಯಸು ಬೇಸ್ ಫಾರ್ಮ್ ಬಳಸ್ತೋ ಇದನ್ನು ಇದು ಪಾಸ್ಟ್ ಟೆನ್ಸ್ ಫಾರ್ಮ್. ಇದು ಸಿಂಪಲ್ ಪಾಸ್ಟ್ ಬಳಸೋ ಹೆಂಗೆ ಸಿಂಪಲ್ ಪಾಸ್ಟ್ ಬಳಸಿದ ಏನಂತಂದರೆ ನೋಡಿ ಈಗ ಐ ಹ್ಯಾಡ್ ಫ್ರೆಂಡ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಆಗುತ್ತೆ. ಇದು ಸಬ್ಜೆಕ್ಟು, ಇದು ವಿ ಒನ್ನು, ಇದು ಆಬ್ಜೆಕ್ಟು, ಇದು ಪ್ರಿಪೋಷನ್ನು. ಇದು ಈ ವಾಕ್ಯ ನೆಗೆಟಿವ್ ಮಾಡಿದ್ರೆ ಏನಂತಂದರೆ ನಾನು ಬೆಂಗಳೂರಿನ ಇದು ಮೀನಿಂಗ್ ಹೇಳ್ಬಿಡ್ತೀನಿ. ಐ ಹ್ಯಾಡ್ ಫ್ರೆಂಡ್ಸ್ ಇನ್ ಬೆಂಗಳೂರು ಅಂದರೆ ನಾನು ಬೆಂಗಳೂರಿನಲ್ಲಿ ಫ್ರೆಂಡ್ಸನ್ನು ಹೊಂದಿದ್ದೇನು ಅಂದರೆ ಹಿಂದೆ ನಾನು ಈ ಫ್ರೆಂಡ್ಸನ್ನು ಹೊಂದಿದ್ದೆ. ಅದು ಹಿಂದೆ ಹತ್ರ ಐ ಹ್ಯಾಡ್ ಅ ಪೆನ್ ಅಂದರೆ ನಾನು ಹಿಂದೆ ನನ್ನ ಹತ್ರ ಪೆನ್ ಇತ್ತು ಅಂತ ನಾನು ಹೊಂದಿದ್ದೆ ಅಂತ ಅರ್ಥ. ಅದು ಐ ಹ್ಯಾಡ್ ಅಂದರೆ ಅದು ಪಾಸ್ಟ್ ಅಂತ ತೋರಿಸುತ್ತೆ. ಇದು ನೆಗೆಟಿವ್ ಮಾಡಿ ಏನಂತಂದರೆ ಐ ಡಿಡ್ ನಾಟ್ ಹ್ಯಾವ್ ಫ್ರೆಂಡ್ಸ್ ಇನ್ ಬ್ಯಾಂಗ್ಳೂರು. ನಾನು ಬೆಂಗಳೂರಿನಲ್ಲಿ ಫ್ರೆಂಡ್ಸ್ಗಳ ಸ್ನೇಹಿತರನ್ನು ಹೊಂದಿರಲಿಲ್ಲ. ಐ ಡಿಡ್ ನಾಟ್ ಹ್ಯಾವ್ ಫ್ರೆಂಡ್ಸ್ ಇನ್ ಬೆಂಗಳೂರು ಅಂದರೆ ನಾನು ಬೆಂಗಳೂರಿನಲ್ಲಿ ಸ್ನೇಹಿತರನ್ನು ಹೊಂದಿರಲಿಲ್ಲ ಅಂತ ಆಗುತ್ತೆ. ಇದು ಹ್ಯಾಡ್. ಇಲ್ಲೂ ಅಷ್ಟೇ. ಇಲ್ಲಿ ಐಗೆ ವಿಗೆ ಶೀಗೆ ಈ ಶೀಟ್ಗೆ ಈಗೂ ಅಷ್ಟೇ ಇಲ್ಲಿ ಯಾರೇ ಬಳಸ್ತೀವಿ. ಇಲ್ಲೇನು ಆ್ಯಸ್ ಎನ್ ಅದೇ ರೀತಿ ಪ್ರೆಸೆಂಟೆನ್ಸಲ್ಲಿ ಯಾವ ಆ್ಯಸ್ ಬಳಸ್ತೀವಲ್ಲ ಅಲ್ಲಿ ಈ ಶೀಟ್ ಬಂದು ಆ್ಯಸ್ ಬಳಸ್ತಾ ಇಲ್ಲಿ ಎಲ್ಲವಕ್ಕೂ ಆ್ಯಡೇ ಇಲ್ಲಿ. ಈ ಹ್ಯಾಡ್ ಫ್ರೆಂಡ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಆಗುತ್ತೆ. ಈ ಡಿಡ್ ನಾಟ್ ಅಲ್ಲಿ ಡಸ್ ನಾಟ್ ಬಂದಿತ್ತು, ಡಸ್ ನಾಟ್ ಬಂದಿತ್ತು, ಡೂ ಬಂದಿತ್ತು, ಡಸ್ ನಾಟ್ ಬಂದಿತ್ತು ಮತ್ತು ಡೂ ಬಂದಿತ್ತು. ಈ ಡಿಡ್ ನಾಟ್ ಹ್ಯಾವ್ ನೋಡಿ ಇಲ್ಲೂ ಅಷ್ಟೇ. ನೋಡಿ ಈಗ ಇಲ್ಲಿ ಹ್ಯಾಡ್ ಬಳಸ್ತೋ ಇಲ್ಲಿ ನೆಗೆಟಿವ್ ಬಂದಾಗ ಸಬ್ಜೆಕ್ಟ್ ಆಯಿತು, ಸಪೋರ್ಟಿಂಗ್ ವರ್ಬ್ ಆಯ್ತು ಇದು. ಮತ್ತು ವರ್ಬ್ ಸಿಂಪಲ್ ಪಾಸ್ಟ್ ಟೆನ್ಸು ನೆಗೆಟಿವ್ ಸೆಂಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸು ನೆಗೆಟಿವ್ ಸೆಂಟೆನ್ಸಲ್ಲಿ V1 ಫಾರ್ಮನ್ನೇ ಬಳಸಿದ್ವಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಆದರೂ ಸಹ ಇದು ನೆಗೆಟಿವ್ ಸೆಂಟೆನ್ಸಲ್ಲಿ V1 ಫಾರ್ಮನ್ನೇ ಬಳಸಿದ್ವಿ. ಈ ಡಿಡ್ ನಾಟ್ ಹ್ಯಾವ್ ಫ್ರೆಂಡ್ಸ್ ಇನ್ ಬ್ಯಾಂಗ್ಳೂರ್. ಇದನ್ನು ಅಬ್ಸರ್ವ್ ಮಾಡ್ಕೊಬೋದು ನೀವು. ಈ ಡಿಡ್ ನಾಟ್ ಹ್ಯಾವ್ ಫ್ರೆಂಡ್ಸ್ ಇನ್ ಬ್ಯಾಂಗ್ಳೂರ್. ಇದು ಮತ್ತೆ ಇಲ್ಲಿ ನೋಡಿ V1 ಬಳಸಿ, ಇದು V2, ಇದು V1 ಬಳಸಿದ್ವಿ. ಈ ರೀತಿ ನೀವು ಡಿಫ್ರೆನ್ಸ್ ನೋಡೋದು. ಇದು ನಿಮಗೆ ಟ್ರಾನ್ಸ್ಲೇಷನ್ಗೆ ಅಸರ್ಟಿವ್ ಸೆಂಟೆನ್ಸು ನೆಗೆಟಿವ್ ಸೆಂಟೆನ್ಸ್ ಇಷ್ಟೇ ಸಾಕಾಗುತ್ತೆ ನಿಮಗೆ. ಇನ್ನೇನು ಬೇರೆ ಏನು ಬೇಕಾದ್ರೆ ನಿಮಗೆ. ಈಗ ಫ್ಯೂಚರ್ ಟೆನ್ಸ್ ತೋರಿಸ್ತೀನಿ ನಿಮ್ಗೆ ನೋಡಿ. I will have 1 lakh rupee, 1 lakh in next month. ನಾನು ಮುಂದಿನ ತಿಂಗಳು 1 ಲಕ್ಷ ರೂಪಾಯಿಯನ್ನು ಹೊಂದಿರುವೆನು. ನೋಡಿ ಇಲ್ಲಿ ಈ ವಾಕ್ಯ ಬಂದು ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗುತ್ತೆ. ಸಿಂಪಲ್ ಫ್ಯೂಚರ್ ಟೆನ್ಸ್ ನಿಯಮ ಏನಪ್ಪ ಅಂದರೆ ಸಬ್ಜೆಕ್ಟು ವಿಲ್ಲು ವಿ1 ಆಬ್ಜೆಕ್ಟ್. ಸಬ್ಜೆಕ್ಟು ವಿಲ್ಲು ವಿ1 ಆಬ್ಜೆಕ್ಟ್. ನೋಡಿ ಸಿಂಪಲ್ ಒಂದು ವಾಕ್ಯ ಉದಾಹರಣೆ ಕೊಡೋದ್ರೆ ಐ ವಿಲ್ ಹೀಟ್ ಫುಡ್ಡು, ಇದು ಸಬ್ಜೆಕ್ಟ್ ಆಯಿತು. ವಿಲ್ ಸಪೋರ್ಟಿಂಗ್ ವರ್ಬು ಇಲ್ಲಿ V1 ಬಳಸಿದ್ದೀವಿ. ಇಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲೂ V1 ಸಪೋರ್ಟಿಂಗ್ ವರ್ಬು ಮತ್ತು V1 ಬಳಸ್ತೀವಿ. ಇಲ್ಲಿ V1 ಇದೆ, ಇದು ಆಬ್ಜೆಕ್ಟ್ ಇದೆ. ಇಲ್ಲೂ ಅಷ್ಟೇ ಸಬ್ಜೆಕ್ಟು ವಿಲ್ಲು ಸಪೋರ್ಟಿಂಗ್ ವರ್ಬು V1, ಇದು ಹ್ಯಾವ್ ಅನ್ನೋದು V1 ಇಲ್ಲಿ ಇದು ಆಬ್ಜೆಕ್ಟು. ಅಂದರೆ ಇದು ಈ ವಾಕ್ಯನೂ ಸಹ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲೇ ಇದೆ. ಸಿಂಪಲ್ ಫ್ಯೂಚರ್ ಇಲ್ಲಿ ವಿಲ್ ಹ್ಯಾವ್ ಮುಂಚೆ ನಾವು ಎಲ್ಲಿ ಬಳಸಿದ್ದು ಅಂದರೆ ಪರ್ಫೆಕ್ಟ್ ಫ್ಯೂಚರ್ ಟೆನ್ಸ್ ಬಳಸಿದ್ದು. ಪರ್ಫೆಕ್ಟ್ ಫ್ಯೂಚರ್ ಟೆನ್ಸಲ್ಲಿ ಬಳಸಿದ್ದು. ಪರ್ಫೆಕ್ಟ್ ಫ್ಯೂಚರ್ ಟೆನ್ಸಲ್ಲಿ ಹೆಂಗೆ ಬಳಸಿದಪ್ಪ ಅಂತಂದರೆ ಪರ್ಫೆಕ್ಟ್ ಫ್ಯೂಚರ್ ಟೆನ್ಸಲ್ಲಿ ಇದೊಂದು ಸಪೋರ್ಟಿಂಗ್ ವರ್ಬ್ ಬಳಸಿದ್ದು. ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ ದಿಸ್ ವರ್ಕ್ ಬೈ ಮಂಡೇ. ನಾನು
ಸೋಮವಾರದೊಳಗಾಗಿ ಈ ಕೆಲಸವನ್ನು ಮುಗಿಸಿರುವೆನು ಅಂದರೆ ಇನ್ನು ಪರ್ಫೆಕ್ಟ್ ಇದು ಸಬ್ಜೆಕ್ಟ್ ಆಯಿತು, ವಿಲ್ ಸಪೋರ್ಟಿಂಗ್ ವರ್ಬ್ ಆಯಿತು, ಇದು ಕಂಪ್ಲೀಟೆಡ್ ಅನ್ನೋ ವರ್ಬ್ ಆಗಿತ್ತು, ಕಂಪ್ಲೀಟೆಡ್ ಅನ್ನೋ ವರ್ಬ್ ಆಯಿತು. ಇಲ್ಲಿ ವಿಲ್ ಹ್ಯಾವ್ ಅನ್ನೋದು ಸಪೋರ್ಟಿಂಗ್ ವರ್ಬ್ ಆಗಿ ಪ್ಲೇ ಆಗಿತ್ತು. ಇಲ್ಲಿ ವಿಲ್ ಹ್ಯಾವ್ ಅನ್ನೋದು ವಿಲ್ ಸಪೋರ್ಟಿಂಗ್ ವರ್ಬು, ಹ್ಯಾವ್ ಅನ್ನೋದು ವರ್ಬ್ ಆಗಿದೆ. ಇಲ್ಲಿ ವಿಲ್ ಸಪೋರ್ಟಿಂಗ್ ವರ್ಬು, ಹ್ಯಾವ್ ಅನ್ನೋದು ವರ್ಬ್ ಆಗಿದೆ. ಇಲ್ಲಿ ಇಲ್ಲಿ ವಿಲ್ ಬೇರೆ ಹ್ಯಾವ್ ಬೇರೆ ಆಗುತ್ತೆ, ವಿಲ್ ಬೇರೆ ಹ್ಯಾವ್ ಬೇರೆ ಆಗುತ್ತೆ. ಇಲ್ಲಿ ವಿಲ್ ಹ್ಯಾವ್ ಈ ಒಂದು ಪೂರ ಏನು ಬಳಸಿದ್ದ ನಾವು ಅದನ್ನು ಸಪೋರ್ಟಿಂಗ್ ವರ್ಬ್ ಬಳಸಿದ್ದೆ. ಇಲ್ಲಿ ಪರ್ಫೆಕ್ಟ್ ಫ್ಯೂಚರ್ ಟೆನ್ಸಲ್ಲಿ ನಾವು ಒಂದು ಪರಿಪೂರ್ಣವಾಗಿ ಸಪೋರ್ಟಿಂಗ್ ವರ್ಬ್ ಬಳಸಿದ್ದು, ಮತ್ತೆ ಒಂದು ಮೇನ್ ವರ್ಬ್ ಇತ್ತು. ಇಲ್ಲಿ ವಿಲ್ ಅನ್ನೋದು ವರ್ಬ್ ಆಗುತ್ತೆ, ಹ್ಯಾವ್ ಅನ್ನೋದು ವರ್ಬ್ ಆಗುತ್ತೆ. ಹಂಗೆ ಹೇಳ್ಬೋದು, ಐ ವಿಲ್ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಹೇಳ್ಬೋದು, ಐ ವಿಲ್ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಹೇಳ್ಬೋದು, ಐ ವಿಲ್ ಹ್ಯಾವ್ ಮೈ ಟೀ ಅಂತ ಹೇಳ್ಬೋದು, ನನ್ನ ಟೀಯನ್ನು ಕುಡಿಯುತ್ತೇನೆ ಹೇಳ್ಬೋದು. ಅಂದರೆ ಐ ವಿಲ್ ಹ್ಯಾವ್ ಮೈ ಡಿನ್ನರ್ ಅಂತ ಹೇಳ್ಬೋದು, ಅಂದರೆ ತಿನ್ನು ಕುಡಿ ಅಂತ ಬಂದಾಗ. ಇಲ್ಲೂ ಅಷ್ಟೇ, ಅವಾಗ ಐನ ಸಬ್ಜೆಕ್ಟ್ ಆಗುತ್ತೆ, ವಿಲ್ ಸಪೋರ್ಟಿಂಗ್ ವರ್ಬ್ ಆಗುತ್ತೆ, ಹ್ಯಾವ್ ಅನ್ನೋದು ಐ ವಿಲ್ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಅಂತ ಟೀಯನ್ನು ಕುಡಿಯುತ್ತೆ ಅಂತ ಆಗುತ್ತೆ. ಆ ರೀತಿ ಮಾಡ್ಬೋದು. ಈಗ ಇಲ್ಲೂ ಅಷ್ಟೇ ನೋಡಿ, ಇನ್ನೊಂದು ಹ್ಯಾಡ್ ಬಗ್ಗೆ ನಿಮಗೆ ಒಂದು ಉದಾಹರಣೆ ಕೊಟ್ಟು ಹೇಳಿಲ್ಲ ನಿಮ್ಗೆ, ಅದನ್ನು ಹೇಳ್ಬಿಟ್ಟು ನೋಡ್ಕೊಳ್ಳಿ. ಈಗ ಹ್ಯಾಡ್ಗೂ ಅಷ್ಟೇ ನಾನು ಬರ್ನಲ್ಲ ನಿಮಗೆ, ಆ ಹ್ಯಾಡ್ ಫ್ರೆಂಡ್ಸ್ ಇನ್ ಬೆಂಗಳೂರು ಅಂತ ಹೇಳಿವಲ್ಲ, ಐ ಹ್ಯಾಡ್ ಫ್ರೆಂಡ್ಸ್ ಅಂತ ಹೇಳಿ ಫ್ರೆಂಡ್ಸ್ನ ಉದಾಹರಣೆ ಕೊಟ್ಟು ಹೇಳಿದಲ್ವಾ, ಇದು ಅಷ್ಟೇ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಬರುತ್ತೆ. ಹ್ಯಾಡ್ ಅನ್ನೋ ವಿ2 ಆಬ್ಜೆಕ್ಟು. ಸಿಂಪಲ್ ಪಾಸ್ಟ್ ಟೆನ್ಸ್ ನಿಯಮ ಏನಪ್ಪ, ಸಿಂಪಲ್ ಪಾಸ್ಟು ನಿಯಮ ಏನಪ್ಪ ಅಂದರೆ ಸಬ್ಜೆಕ್ಟು ಒಂದು ಯಾರೋ ಹೇಳಿದ್ದೀನಿ, ಮತ್ತೆ ಒಂದು ಹೇಳ್ತಾ ಇದ್ದೀನಿ. ಒಂದು ವಾಕ್ಯ ಉದಾಹರಣೆ ಕೊಟ್ಟು ನಾನು ಹೇಳ್ತಾ ಇದ್ದೀನಿ. ಸಬ್ಜೆಕ್ಟು ವಿ2 ಆಬ್ಜೆಕ್ಟು ನೋಡಿ. ಇದಕ್ಕೆ ಈ ವಾಕ್ಯ ಉದಾಹರಣೆ ಐ ಏಟ್ ಫುಡ್ ಅಂತ ಹೇಳ್ತೀವಿ. ಐ ಏಟ್ ಫುಡ್ ನಾನು ಆಹಾರ ತಿಂದೇನೋ ಅಂತ ಆಗುತ್ತೆ. ಇದು ಸಬ್ಜೆಕ್ಟು ವಿ2 ಅಂದರೆ ವಿ2 ಫಾರ್ಮ್ ಏಟ್ ಅಂತ ಆಗುತ್ತೆ, ಏಟು ಫುಡ್ ಅಂತ ಆಗುತ್ತೆ. ಇದು ಸಬ್ಜೆಕ್ಟು ವಿ2 ಆಬ್ಜೆಕ್ಟು, ಸಬ್ಜೆಕ್ಟು ವಿ2 ಆಬ್ಜೆಕ್ಟ್ ಅಂತ ಆಗುತ್ತೆ. ಇದು ಹ್ಯಾಡ್ ಅನ್ನೋದೇ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಹ್ಯಾಡನ್ನು ನಾವು ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್, ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಪಾಸ್ಟ್ ಟೆನ್ಸ್ ಆಕ್ಟಿವ್ ವಾಯ್ಸಲ್ಲಿ ಯೂಸ್ ಮಾಡ್ತೀವಿ, ಪ್ಯಾಸಿವ್ ವಾಯ್ಸಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಹೆಂಗೆ ನೋಡಿ, ಈಗ ಐ ಹ್ಯಾಡ್ ಟೇಕನ್ ಬುಕ್, ಇದು ಸಬ್ಜೆಕ್ಟ್ ಆಯಿತು, ಇದು ವಿ1, ಇದು ಸಪೋರ್ಟಿಂಗ್ ವರ್ಬು, ಇದು ವರ್ಬು ವಿ3 ಅಂದರೆ ಇಲ್ಲಿ ಹ್ಯಾಡ್ ಅನ್ನೋ ಸಪೋರ್ಟಿಂಗ್ ವರ್ಬು, ಟೇಕನ್ ಅನ್ನೋ ವರ್ಬ್ ಆಗುತ್ತೆ, ಆಬ್ಜೆಕ್ಟ್ ಇದು ಟೇಕನ್ ಅನ್ನೋದೇ ವರ್ಬ್ ಆಗಿತ್ತು. ಇಲ್ಲಿ ಟೇಕನ್ ಅನ್ನೋದು ವರ್ಬ್ ಮೇನ್ ವರ್ಬ್ ಆಗಿತ್ತು, ಹ್ಯಾಡ್ ಅನ್ನೋ ಸಪೋರ್ಟಿಂಗ್ ವರ್ಬ್ ಆಯಿತು. ಈ ರೀತಿ ಬಳಸಿದ್ದು, ಅಲ್ಲಿ ಮುಂಚೆ ಬಳಸಿದ್ದು. ಈ ರೀತಿಯಾಗಿ ವಾಕ್ಯಗಳನ್ನು ಬಳಸ್ತೀವಿ. ಹೊಸ ನೋಡ್ಕೊಳ್ಳಿ, ಬೇರೆ ವಾಕ್ಯಗಳು ಉದಾಹರಣೆ ಕೊಟ್ಟು ತೋರಿಸ್ತೀನಿ ನಿಮ್ಗೆ. ಇನ್ನೊಂದು ಕೆಲವೊಂದು ವಾಕ್ಯ ಉದಾಹರಣೆ ಕೊಟ್ಟು ತೋರಿಸ್ತೀನಿ, ನಿಮ್ಗೆ ಅರ್ಥವಾಗಿದೆ ಅನ್ಕೊಂತೀನಿ. ನೋಡಿ, ಈಗ ಇನ್ನೊಂದು ವಾಕ್ಯ ಬರ್ಕೊಂಡಿದ್ದೀನಿ. ಅಲ್ಲಿ ನೋಡಿ, ಹರೀಶ್ ಅನ್ನೋ ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಹರೀಶ್ ಅನ್ನೋದು ಈಗ ಬರೋದ್ರಿಂದ ಈ ಆ್ಯಸ್ ಅಂತ ಆಗುತ್ತಲ್ಲ, ಅದೇ ರೀತಿ ಹರೀಶ್ ಆ್ಯಸ್ ಚಿಲ್ಡ್ರನ್ ಅಂದರೆ ಇದು ವರ್ಬ್ ಆಗುತ್ತೆ, ಇದು ಆಬ್ಜೆಕ್ಟ್. ಇದು ಒಂದು ಮೀನಿಂಗ್ ಕೊಡುತ್ತೆ. ಹರೀಶ್ ಆ್ಯಸ್ ಚಿಲ್ಡ್ರನ್ ಅಂದರೆ ಹರೀಶ್ ಮಕ್ಕಳನ್ನು ಹೊಂದಿರುತ್ತಾನೆ ಅಂತ ಆಗುತ್ತೆ, ಹೊಂದಿರುತ್ತಾನೆ. ಹರೀಶ್ ಡಸಂಟ್ ಹ್ಯಾವ್ ಚಿಲ್ಡ್ರನ್ ಅಂದರೆ ಮಕ್ಕಳನ್ನು ಹೊಂದಿಲ್ಲ. ನೋಡಿ, ಇಲ್ಲಿ ಸಬ್ಜೆಕ್ಟ್ ಬಂದಿದೆ, ಡಸ್ ನಾಟ್ ಬಂದಿದೆ, ಇಲ್ಲಿ ಹ್ಯಾವ್ ಅಂತ ಬಂದಿದೆ, ಇಲ್ಲಿ ಆ್ಯಸ್ ಬಂದಿಲ್ಲ. ಇಲ್ಲಿ ಆ್ಯಸ್ ಅನ್ನೋ ಇಲ್ಲಿ ನೆಗೆಟಿವ್ ಸೆನ್ಸಲ್ಲಿ ಆ್ಯಸ್ ಅನ್ನು ಬಳಸಿಲ್ಲ ನಾವು. ಪಾಸಿಟಿವ್ ಸೆನ್ಸ್ ಅಂದರೆ ಅಸಟಿವ್ ಸೆನ್ಸ್ ಮಾತ್ರ ನಾವು ಆ್ಯಸ್ ಅನ್ನು ಬಳಸಿದ್ವಿ. ಇಲ್ಲಿ ಈ ಡಿಫ್ರೆನ್ಸ್ ನೋಡೋದು, ಇದು ಅಪ್ಡೇಟ್ ಆಗುತ್ತೆ. ಮಕ್ಕಳನ್ನು ಹೊಂದಿಲ್ಲ ಅಂತ. ಅದು ಇನ್ನೊಂದು ವಾಕ್ಯ ಬರ್ಕೊಂಡು ನಿಮ್ಗೆ ತೋರಿಸ್ತೀನಿ ನೋಡಿ. My parents have some objections. ಇಲ್ಲಿ ಈ ವಾಕ್ಯ ಬಂದು ಇದು ಸಬ್ಜೆಕ್ಟ್ ಆಯಿತು. ಯಾಕೆಂದರೆ ಮೈ ಪೇರೆಂಟ್ಸ್ ದೇ ಬರುತ್ತೆ. ದೇ ಬಂದಿರೋದು ಇಲ್ಲಿ ಹ್ಯಾವನ್ನು ಸಪೋರ್ಟಿಂಗ್ ವರ್ಬ್, ಹ್ಯಾವನ್ನು ವರ್ಬ್ ಬಳಸಿದ್ವಿ. ಇಲ್ಲಿ ಹ್ಯಾವ್ ಅನ್ನೋದೇ ವರ್ಬ್. ಇದು ವಿ1 ಅಂದರೆ ಇದು ಸಿಂಪಲ್ ಪ್ರೆಸೆಂಟ್. ಇದು ಹ್ಯಾವ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಆಗುತ್ತೆ, ಅಂದರೆ ಹ್ಯಾವ್ ಅನ್ನೋದೇ ವರ್ಬ್ ಆಗುತ್ತೆ. ಆಬ್ಜೆಕ್ಟ್ ಆಗುತ್ತೆ. ನನ್ನ ಪೋಷಕರು ಇಲ್ಲ ತಂದೆ ತಾಯಿಯಂದಿರು, ತಂದೆ ತಾಯಿ ಕೆಲವು ಆಕ್ಷೇಪಣೆಗಳನ್ನು ಹೊಂದಿರುತ್ತಾರೆ. ಇದನ್ನು ನೆಗೆಟಿವ್ ಮಾಡಿದರೆ ಇಲ್ಲಿ ಡೂ ನಾಟ್ ಅಂತ ಸೇರಿಸಲಾಯಿತು. ಡಸನ್ನು ಈ ಶೀಟ್ ಬಂದಾಗ ಸೇರಿಸ್ತೀವಿ, ಡೂ ಅನ್ನು ಐ ವಿ ಯು ದೇ ಬಂದಾಗ ಸೇರಿಸ್ತೀವಿ. ಮೈ ಫ್ರೆಂಡ್ಸ್ ಡು ನಾಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ಸ್. ಬೇಡ, ಇಲ್ಲಿ ಎನಿಯಿಂದ ಚೇಂಜ್ ಮಾಡೋಗುತ್ತೆ. ನನ್ನ ಪೋಷಕರು ಯಾವುದೇ ಆಕ್ಷೇಪಣೆಗಳನ್ನು ಹೊಂದಿಲ್ಲ. ನಮ್ಮ ತಂದೆ ತಾಯಿ ಯಾವುದೇ ಆಕ್ಷೇಪಣೆಗಳನ್ನು ಹೊಂದಿಲ್ಲ. ಈ ರೀತಿಯಾಗಿ ಮಾಡಬೇಕಾಗುತ್ತೆ ನೋಡಿ. ಸಾಧ್ಯವಾದ ಇನ್ನೊಂದು ವಾಕ್ಯ ಮಾಡ್ತೀನಿ.
ನೆಕ್ಸ್ಟು ಐ ಆರ್ ಶೇರ್ ಇನ್ ದಟ್ ಬಿಸ್ನೆಸ್ ಅಂತಂದರೆ ಇದು ವಾಕ್ಯ ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಇದು ಸಬ್ಜೆಕ್ಟು, ಹ್ಯಾಡ್ ಅನ್ನೋದು ವರ್ಬ್ ಆಗುತ್ತೆ, ಆಬ್ಜೆಕ್ಟು ಇನ್ನು ಪ್ರಿಪೋಷನ್ನು. ನಾನು ಆ ಉದ್ಯಮದಲ್ಲಿ ಪಾಲನ್ನು ಹೊಂದಿದ್ದೆನು. ಪಾಲನ್ನು ಪಾಸ್ಟ್ ಟೆನ್ಸ್, ಪಾಲನ್ನು ಹೊಂದಿದ್ದೆನು. ನಾನು ಇನ್ ದಟ್ ಬಿಸ್ನೆಸ್, ಆ ಬಿಸ್ನೆಸ್ನ ಉದ್ಯಮದಲ್ಲಿ ಪಾಲನ್ನು ಹೊಂದಿದ್ದೆನು. ಇಲ್ಲಿ ಇದು ನೆಗೆಟಿವ್, ಈ ವಾಕ್ಯ ನೆಗೆಟಿವ್ ಮಾಡಿದ್ರೆ ಏನಾಗುತ್ತಂದರೆ ಐ ಡಿಡ್ ನಾಟ್ ಹ್ಯಾವ್ ಶೇರ್ ಇನ್ ದಟ್ ಬಿಸ್ನೆಸ್. ನಾನು ಆ ಉದ್ಯಮದಲ್ಲಿ ಪಾಲನ್ನು ಹೊಂದಿರಲಿಲ್ಲ ಅಂದರೆ ಪಾಸ್ಟ್ ಟೆನ್ಸ್. ಹೊಂದಿರಲಿಲ್ಲ ಹಿಂದೆ ಶೇರ್ ಯಾವುದೇ ರೀತಿ ಇದು ಡಿಡ್ ನಾಟ್ ಹ್ಯಾವ್ ಅಂದರೆ ಹಿಂದೆ ಇಲ್ಲ ಅಂತ ತೋರಿಸುತ್ತೆ. ನೋಡಿ, ಇಲ್ಲಿ ಹ್ಯಾಡ್ ಅಂತ ಇದೆ, ಇಲ್ಲಿ ಹ್ಯಾವ್ ಅಂತ ಇದೆ. ಇದು ನಮಗೆ ಪಾಸ್ಟ್ ಟೆನ್ಸ್ ತೋರಿಸುತ್ತೆ. ಡಿಡ್ ನಾಟ್ ಅನ್ನೋದು ಪಾಸ್ಟ್ ಟೆನ್ಸ್ ತೋರಿಸುತ್ತೆ. ಹ್ಯಾವ್ ಅಂದರೆ ವರ್ಬ್ ವಿ ಒನ್ನೇ ಬಳಸಿದ್ವಿ. ನೆಗೆಟಿವ್ ಆದರೂ ಪಾಸ್ಟ್ ಟೆನ್ಸ್ ಆದರೂ ಇಲ್ಲಿ ವಿ ಒನ್ನೇ ಬಳಸಿದ್ದೀವಿ. ಪಾಲನ್ನು ಹೊಂದಿರಲಿಲ್ಲ. ನಾನು ಆ ಉದ್ಯಮದಲ್ಲಿ ಪಾಲನ್ನು ಹೊಂದಿರಲಿಲ್ಲ. ನಾನು ಆ ಉದ್ಯಮದಲ್ಲಿ ಪಾಲನ್ನು ಹೊಂದಿದ್ದೆನು. ಈ ರೀತಿ ಆಗುತ್ತೆ. ನೋಡಿ, ಇನ್ನೊಂದು ವಾಕ್ಯ ನೋಡ್ತೀನಿ. ಐ ಹ್ಯಾವ್ ಪೇಷನ್ಸ್. ಇದು ಸಬ್ಜೆಕ್ಟು, ಹ್ಯಾವ್ ಅನ್ನೋ ವರ್ಬು, ವಿ ಒನ್ನು ಆಬ್ಜೆಕ್ಟು. ಇದು ಸಿಂಪಲ್ ಪ್ರೆಸೆಂಟ್. ಇದು ನಾನು ತಾಳ್ಮೆಯನ್ನು ಹೊಂದಿರುತ್ತೇನೆ. ನಾನು ಐ ಡು ನಾಟ್ ಅಂದರೆ ಡು ನಾಟ್ ಹ್ಯಾವ್ ಪೇಷನ್ಸ್ ಅಂದರೆ ನಾನು ತಾಳ್ಮೆಯನ್ನು ಹೊಂದಿಲ್ಲ ಅಂತ. ಇದು ತಾಳ್ಮೆಯನ್ನು ಹೊಂದಿಲ್ಲ ಅಂತ ಆಗುತ್ತೆ. ಇನ್ನೊಂದು, ಶಿ ಹ್ಯಾಸ್ ಹೆಲ್ಪ್ಫುಲ್ ನೇಚರ್. ಅವಳು ಸಹಾಯಕ ಗುಣ. ಶಿ ಹ್ಯಾಸ್ ಹೆಲ್ಪ್ಫುಲ್ ನೇಚರ್ ಅಂದರೆ ಸಹಾಯಕ ಗುಣವನ್ನು, ಸಹಾಯ ಮಾಡುವ ಗುಣವನ್ನು ಹೊಂದಿರುತ್ತಾಳೆ. ಇಲ್ಲಿ ಆ್ಯಸ್ ಒಂದು ವರ್ಬ್ ಆಗುತ್ತೆ, ಸಬ್ಜೆಕ್ಟು ಆಬ್ಜೆಕ್ಟ್ ಆಗುತ್ತೆ. ಇದೇ ನೆಗೆಟಿವ್ ಮಾಡಿದ್ರೆ ಶಿ ಡಸ್ ನಾಟ್ ಹ್ಯಾವ್ ಅಂತ ಆಗುತ್ತೆ. ಶಿ ಡಸ್ ನಾಟ್ ಹ್ಯಾವ್ ಹೆಲ್ಪ್ಫುಲ್ ನೇಚರ್ ಅಂದರೆ ಅವಳು ಸಹಾಯ ಗುಣವನ್ನು ಹೊಂದಿಲ್ಲ ಅಂತ ಆಗುತ್ತೆ. ಈ ರೀತಿಯಾಗಿ ನೀವು ಈ ಡಿಫ್ರೆನ್ಸ್ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಯಾವ ರೀತಿ ಬಳಸಿದ್ರೆ ಡಿಫ್ರೆನ್ಸ್ ಗೊತ್ತಾಯ್ತು ಅಂತ ಹೇಳ್ತೀನಿ. ಈಗ ಇವತ್ತಿನ ಕ್ಲಾಸ್ ಇಷ್ಟು ಸಾಕು. ಆದಷ್ಟು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡ್ತೀನಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು 2 ಗ್ರಾಮರ್ ಕ್ಲಾಸ್ ಇದೆ. ಗ್ರಾಮರ್ ಕ್ಲಾಸ್ ಮುಗಿದ ಮೇಲೆ ಮತ್ತೆ ನಾನು ಟ್ರಾನ್ಸ್ಲೇಷನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದನ್ನು ಸ್ವಲ್ಪ ರೀಡ್ ಮಾಡ್ಕೊಳ್ಳಿ. ಮತ್ತು ಹಿಂದಿನ ವೀಡಿಯೋಗಳು ಯಾವಾಗ ನೋಡಿದೆ ಅಂದರೆ ಗ್ರಾಮರ್ ಸಂಬಂಧಪಟ್ಟಂಥ ವೀಡಿಯೋಗಳನ್ನ ನೋಡಿದೆ ಅಂತಂದರೆ ಆ ಗ್ರಾಮರ್ ವೀಡಿಯೋಗಳನ್ನ ಒಂದು ಸ್ವಲ್ಪ ನೋಡ್ಕೊಂಬಂದು ಈ ಮಾಡೋ ಕ್ಲಾಸ್ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು.